ಕಿಲ್ಲಿಂಗ್ ಸ್ಟಾರ್ ಜೈಲ್ ಸೇರಿ 85 ದಿನ ಆಗಿದೆ. ಆದರೆ ಬುದ್ಧಿ ಕಲ್ತರ ಕೇಳಿದ್ರೆ ಈವರೆಗೂ ಬುದ್ಧಿ ಕಲ್ತಿಲ್ಲ. ಬುದ್ಧಿ ಕಲಿಯೋ ಜಾಯಮಾನ ಇದ್ದಂಗೆ ಕಾಣ್ತಾ ಇಲ್ಲ. 85 ದಿನದಲ್ಲಿ ಎಂತೆಂಥ ಪರಿವರ್ತನೆಗಳಾಗಿದೆ. 85 ದಿನಗಳಲ್ಲಿ ಎಂತೆಂಥ ಇತಿಹಾಸಗಳ ನಿರ್ಮಾಣ ಆಗಿದೆ. ಆದರೆ ಬಳ್ಳಾರಿಯ ಸೆರೆವಾಸದಲ್ಲಿದ್ದರೂ ಕೂಡ ನೌಟಂಕಿ ಆಟವನ್ನು ಕಾಟೇರೆ ಬಿಡ್ತಾ ಇಲ್ಲ. ಟಿವಿಗೋಸ್ಕರ ಕಿರಿಕ್ಕು, ಬೇರೆ ಟಿವಿ ಕೊಡ್ರಿ ಅಂತ ಸಿಬ್ಬಂದಿಗೆ ಆವಾಜ್ ಹಾಕಿದಾರಂತೆ. ಇದೀಗ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಕೇಳ್ತಾ ಇದ್ದಾನಂತೆ ಡೆವಿಲ್. ಬಳ್ಳಾರಿ ಜೈಲು ಸೆಟ್ ಆಗಲ್ವಂತೆ, ಬೆಳಗಾವಿ ಜೈಲಿಗೆ ಕಳಿಸ್ಬೇಕಂತೆ. ಬೇಕಾದ ಕಡೆಗೆ ಹೋಗೋದಕ್ಕೆ 5 ಸ್ಟಾರ್ ಹೋಟೆಲ್ಗಳ ಸ್ಟ್ರಿಕ್ಟ್ ರೂಲ್ಸ್ ಮಾಡಿದ್ದಕ್ಕೆ ಬಳಲಿ ಬೆಂಡಾಗಿ ಹೋಗ್ಬಿಟ್ಟಿದ್ದಾರೆ ಪಾಪ. ಮಾಧ್ಯಮಗಳಿಗೆ ಅಸಭ್ಯ ಸನ್ನೆ. ಈಗ ಜೈಲ್ ಸಿಬ್ಬಂದಿಗೆ ರೂಲ್ಸ್ಗಳ ಪಾಠ. ಸ್ಟ್ರಿಕ್ಟ್ ಮಾಡಬೇಡ್ರಿ, ಟಿ ವಿ ಸರಿಯಾಗಿರೋ ಪಾಪ ಟಿ ವಿ ಒಂದು ಕೊಡ್ರಿ ಚೆನ್ನಾಗಿರೋದು. ಪಾಪ ಎಂತೆಂಥ QLED ಟಿ ವಿಗಳನ್ನು, ಕ್ರಾಸು ಕರ್ವು ದೊಡ್ಡದು ಎಂತೆಂಥ ಇಂಚು ಟಿ ವಿಗಳನ್ನು ನೋಡ್ಕೊಂಡಿದ್ದ ಜೀವ. ನೀವು ಸಣ್ಣ ಹಳೆ ಟಿ ವಿ ನೋಡಿದ್ರೆ ಕಾಣಿಸ್ಬೇಕಲ್ಲ, ಅದರಲ್ಲಿ ಏನಿದೆ, ಏನು ತೋರಿಸ್ತಿದ್ದಾರೆ, ಚಾರ್ಜ್ ಶೀಟ್ನಲ್ಲಿರೋ ಅಂಶಗಳನ್ನು ಕ್ಲಿಯರಾಗಿ ಕಾಣಿಸೋ ರೀತಿಯಲ್ಲಾದರೂ ಟಿ ವಿ ಕೊಡಬೇಕು ಅಂತ. ಆದರೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯವನ್ನು ಅನುಭವಿಸಿದವರಿಗೆ ಈಗ ಬಳ್ಳಾರಿ ಜೈಲು ಸ್ವಲ್ಪ ಖಾರ ಇದೆ. ಬಳ್ಳಾರಿ ಜೈಲಿನಲ್ಲಿ ಚಾಪೆ ಮೇಲೆ ಮಲಗೋದಕ್ಕೆ ಅಡ್ಜಸ್ಟ್ ಆಗ್ತಾ ಇಲ್ವಂತೆ. ಮಾಡಿ ಬಂದಿರೋ ಕೊಲೆಗೆ ಇನ್ನೇನು ಬೆಡ್ ಕೊಡಬೇಕಾ? ಬೆಡ್ ಬೇಕು ಅಂತ ಡಿಮ್ಯಾಂಡು, ದಿಂಬು ಬೇಕು, ಬೆಡ್ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಿದ್ದಾರಂತೆ ದಾಸ. ಈ ಬಗ್ಗೆ ಕೋರ್ಟ್ಗೆ ಮನವಿ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ. ಬೆಡ್ ಬೇಕು, ದಿಂಬು ಬೇಕು, ಮಲಗಕ್ಕಾಗ್ತಾ ಇಲ್ಲ, ಬೆಳಗಾವಿ ಜೈಲಿಗೆ ಸ್ಥಳಾಂತರ ಮಾಡಿ ಅಂತಲೂ ಕೂಡ ಮನವಿ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಬಳ್ಳಾರಿ ಜೈಲು ನಂಗೆ ಅಡ್ಜಸ್ಟ್ ಆಗ್ತಿಲ್ಲ, ಮುಂದಿನ ವಾರ ಈ ಬಗ್ಗೆ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ನಿರ್ಧಾರ ಆಗಿದೆ ಅನ್ನುವ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಅಸಲಿ ಕತ್ತಲೆ ಕೋಣೆಯ ದರ್ಶನ ಆಗ್ಬಿಟ್ಟಿದೆ ಬಳ್ಳಾರಿ ಜೈಲಲ್ಲಿ. ಒಂದೊಂದಾಗಿ ರಾಜಾತಿಥ್ಯದ ಮೊರೆ ಇಡ್ತಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಹೆಂಗಿತ್ತು, ನಾರ್ಮಲ್ ಬ್ಯಾರಕ್ ಅದು, ಹಾಗಾಗಿ ಬ್ಯಾರಕ್ಗೊಂದು ಟಿ ವಿ ಇರ್ತಿತ್ತು, ಅಲ್ಲಿ ಹೋಗಿ ಬೇಕಾದ್ರೆ ನೋಡ್ಬೋದಿತ್ತು. ಬಟ್ ದರ್ಶನ್ ಟಿ ವಿ ನೋಡೋ ಹಂತದಲ್ಲಿ ಇರಲಿಲ್ಲ. ನೋಡಿ ಟಿ ವಿ ನೋಡಿ ಏನು ನೋಡ್ತೀರಿ? ಅವ್ರು ಮಾಡಿರೋದನ್ನ ನೋಡಿ ಎಷ್ಟಲ್ಲ ಅಂತ ನೋಡೋದಕ್ಕಾಗತ್ತೆ. ಒಂದು ದಿನ ಮಾಡಿದ್ದಾರೆ, ಅದನ್ನು ಪದೇ ನಾವು ಹೇಳಿದಾಗ ಚುಚ್ಚದಂಗೆ ಆಗೋದಿಲ್ವೇ ಅಂತ ಟಿ ವಿ ನೋಡ್ತಿರ್ಲಿಲ್ವಂತೆ. ಆದರೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದ್ರಿಂದ ಟಿ ವಿ ನೋಡಲೇಬೇಕಾದಂಥ ಅನಿವಾರ್ಯತೆ, ಅಗತ್ಯತೆ ಅವ್ರಿಗೆ ಬಿದ್ದಿದೆ. ಹಾಗಾಗಿ ಟಿ ವಿ ಸರಿಯಾಗಿರೋದು ಕೊಡಿ, ಚೆನ್ನಾಗಿರೋದು ಕೊಡಿ ಅಂತ ಒಂದು. ಇನ್ನೊಂದು ಕಡೆ ಸ್ಟ್ರಿಕ್ಟ್ ರೂಲ್ಸ್ ಮಾಡಬಾರ್ದು, ನನಗೊಂದು ಸ್ವಲ್ಪ ಆರಾಮಾಗಿರೋಕೆ ಬಿಡಿ ಅಂತ. ಯಾಕಂದರೆ ಪರಪ್ಪನ ಅಗ್ರಹಾರದಲ್ಲಿ ಕೇಳಿದಾಗ ಕಾಫಿ, ಕೇಳಿದಾಗ ಸಿಗರೆಟ್ ಎಲ್ಲ ಸಿಗ್ತಿತ್ತು. ಈಗ ಬಳ್ಳಾರಿ ಜೈಲಲ್ಲಿ ಚಾಪೆ, ಅದರಲ್ಲಿ ನಿದ್ದೆ ಬರಲ್ಲ, ಕೂರಕ್ಕಾಗಲ್ಲ, ಅದಕ್ಕೋಸ್ಕರ ಅದು ಕಮೋಡು ಆಗದೆ ಇದ್ದಾಗ ಬೆರಳು ಸನ್ನೆಗಳು ಅವೆಲ್ಲವನ್ನು ಮಾಡಿ ಈಗ ಸದ್ಯಕ್ಕೆ ಬಳಲಿ ಬೆಂಡಾಗಿ ಹೋಗ್ಬಿಟ್ಟಿದ್ದಾರೆ. ಸರ್, ಇದು ಬಳ್ಳಾರಿ ನೋಡಿದ್ದೀನಿ, ಈಗ ಪರಪ್ಪನ ಅಗ್ರಹಾರ ಆಯಿತು, ಈಗ 3ನೇ ಜೈಲು ಯಾವುದಾದ್ರೂ ಇದ್ದರೆ, ಬೆಳಗಾವಿ ಇದ್ದರೆ ಅದೊಂದು ಹೇಳಿ ಹಿಂಡಲ್ಗ ಜೈಲಿಗೆ ಹಾಕ್ಬಿಡಿ ಅನ್ನೋ ಮನವಿಯನ್ನು ಮಾಡ್ಕೋತಿದ್ದಾರಂತೆ. ಹಿಂಡಲ್ಗ ಜೈಲು ಮಾತ್ರ ಅಲ್ಲ, ಒಂದು ಬೆಡ್ಡು, ಒಂದು ಬೆಡ್ಶೀಟು, ಒಂದು ದಿಂಬು ಇದನ್ನೆಲ್ಲ ಕೇಳಿದಾರಂತೆ. AC ಅವರು ಅರ್ಜಿ ಹಾಕ್ಕೊಂಡ್ರು ಆಶ್ಚರ್ಯ ಇಲ್ಲ, ಸೆಕೆ ಆಗತ್ತೆ ಅಂತ ಹೇಳಿ. ಒಟ್ಟಾರೆ ಬಳ್ಳಾರಿ ಜೈಲಲ್ಲಂತೂ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ ಪಾಪ.